ಸೊ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಿಯಾಂಕಾ. ಸೊ ನಾನು 2016ಇಂದ ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಸೊ ನನ್ನ ಲೈಫ್ ಹೆಂಗಿತ್ತು ಅಂದರೆ, ಮುಂಚೆ ಫುಲ್ ಆಫ್ ಇನ್ಸೆಕ್ಯೂರಿಟೀಸ್, ಎಲ್ಲ ಚೆನ್ನಾಗಿತ್ತು, ಮನೇಲಿ ಏನೇನು ಬೇಕು ಎಲ್ಲ ಇತ್ತು. ಆದರೂ ಐ ವಾಸ್ ನಾಟ್ ಹ್ಯಾಪಿ ಫ್ರಮ್ ಇನ್ಸೈಡ್. ತುಂಬ ಲೋ ಕಾನ್ಫಿಡೆನ್ಸು, ಯಾರ ಹತ್ರ ಆದರೂ ಈ ಥರ ಮಾತಾಡಬೇಕಂದ್ರೆ ಭಯ ಆಗೋದು. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ಹೆಂಗೆ ಅಂದರೆ ಭಯದ ಸ್ವಭಾವ. 7 o'clock ಆದ ತಕ್ಷಣ ಮನೆಯಿಂದ ಹೊರಗೆ ಹೋಗೋಕ್ಕಾಗಲ್ಲ, ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹೋಗೋಕ್ಕಾಗಲ್ಲ, ಅಷ್ಟು ಭಯ. ಈವನ್ ಮಿಡ್ ನೈಟ್ ಏನಾದರೂ ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ನನಗೆ ಭಯ ಆಗೋದು. ಸೊ ತುಂಬ ಚಿಕ್ಕದಕ್ಕೆ ಅಳೋದು, ತುಂಬ ಲೋನ್ಲಿನೆಸ್. ಸೊ ಒಬ್ಬ ವ್ಯಕ್ತಿ ಹ್ಯಾಪಿಯಾಗಿ ಇಲ್ಲದೆ ಇರೋಕ್ಕೆ ಏನೇನು ಬೇಕು ಎಲ್ಲ ನನ್ನಲ್ಲಿತ್ತು. ಬಟ್ ಯಾಕೆ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಲಕ್ಕಿಲಿ ನನ್ನ ಇನ್ಲಾಸ್ ಮೆಡಿಟೇಟರ್ಸು, ನನ್ನ ಅತ್ತೆ ಮಾವ ಅವರು 2003ಇಂದನೇ ಮೆಡಿಟೇಷನ್ ಮಾಡ್ತಾಯಿದ್ರು. ಸೊ ಅವ್ರು ಹೇಳೋರು ಯಾವಾಗಲೂ ಮದುವೆಯಾಗಿ ಹೊಸದಲ್ಲಿ ಧ್ಯಾನ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ಟೈಮ್ ಬರಬೇಕು ಅಂತ ಹೇಳ್ತಾರಲ್ವ. ಸೊ ನನ್ನ ಟೈಮ್ ಬಂದಿದ್ದು 2016ಅಲ್ಲಿ. ಸೊ ಆಗ ನಾನು ನನ್ನ ಹಸ್ಬೆಂಡ್ ಇನ್ನೂ ಮಕ್ಕಳು ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡೋಣ ಅಂದಾಗ ನಮ್ಮತ್ತೆ ಯಾವಾಗಲೂ ಅವ್ರದ್ದೊಂದು ಸ್ಟ್ರಾಂಗ್ ಇಂಟೆಂಟ್ ಯಾವಾಗಲೂ ಹೇಳೋರು. ಸೊ ಉನ್ನತ ಲೋಕದ ಮಾಸ್ಟರ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಭೂಮಿಗೆ ಬರೋಕ್ಕೆ. ಯಾರು ಉನ್ನತ ಲೋಕದ ಮಾಸ್ಟರ್ಸ್ ಅಂದರೆ, ನಾವೆಲ್ಲ ದೇವರು ಅಂತ ಪೂಜೆ ಮಾಡ್ತಿರವಲ್ವ, ಅವರೇ ಮಾಸ್ಟರ್ಸ್ ಈ ಭೂಮಿಗೆ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಧ್ಯಾನ ಗರ್ಭ ಬೇಕು ಮತ್ತು ಶಾಕಾಹಾರ ಗರ್ಭ ಬೇಕು. ಸೊ ನಾವು ಊಟತಾನೆ ನಾವು ವೆಜಿಟೇರಿಯನ್ಸ್ ಲಕ್ಕಿಲಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಮತ್ತು ಧ್ಯಾನ ಮಾಡಬೇಕಷ್ಟೇ ಅಲ್ವಾ, ಟ್ರೈ ಮಾಡೋಣ. ಯಾಕೆ ರಿಜೆಕ್ಟ್ ಮಾಡಿಲ್ಲ, ನಾನು ಆ್ಯಕ್ಸೆಪ್ಟ್ ಮಾಡಿದೆ ಅಂದರೆ, ನಾನು ಮದುವೆಯಾಗಿ ಬಂದರಲ್ಲಿ ಹೊಸದಲ್ಲಿ ನಮ್ಮ ಮನೆ ಎನ್ವಿರಾನ್ಮೆಂಟ್ ಅಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ಅತ್ತೆ ಮಾವ ಯಾವಾಗ ನೋಡಿದ್ರು ಧ್ಯಾನದ ಬಗ್ಗೆ ಮಾತಾಡೋದು, ಸೆಲ್ಫ್ ಇಂಪ್ರೂವ್ ಯಾವ ಥರ ಮಾಡ್ಕೊಳೋದು, ಹೇಗೆ ಇನ್ನೂ ನಕ್ಕೊತಾ ಇರಬೇಕು, ಗಾಸಿಪ್ಸೇ ಇರಲಿಲ್ಲ. ಸೊ ನನಗೆ ಅದೆಲ್ಲ ಹೊಸದು ಅನ್ಸೋದು, ಏನಪ್ಪ ಈ ಥರ ಇದ್ದಾರೆ ಅಂತ. ಆಮೇಲೆ ಹೇಳೋರು, ಇಲ್ಲ ಮೆಡಿಟೇಷನ್ ಮಾಡ್ತೀವಿ. ಓಕೆ, ಮೆಡಿಟೇಷನ್ ಮಾಡಿದ್ರೆ ಈ ಥರ ಇರ್ತಾರ, ಇಷ್ಟು ಚೆನ್ನಾಗಿರುತ್ತಾ ಮನೆಯಲ್ಲಿ ವಾತಾವರಣ, ಓಕೆ ಮಾಡೋಣ. ಸೊ ಆ ರೀತಿಯಿಂದ ನಾನು ಮೆಡಿಟೇಷನಿಗೆ ಬಂದು ಪ್ರೇಮ್ನಾಥ್ ಸರನ್ನು ನಾನು ಭೇಟಿ ಆದೆ 2016ಅಲ್ಲಿ. ಸೊ ಆ ಭೇಟಿ ನನ್ನ ಲೈಫನ್ನೇ ಚೇಂಜ್ ಮಾಡ್ತು ಅಂತಲೇ ಹೇಳೋಕ್ಕೆ ಸಾಧ್ಯ ಆಗುತ್ತೆ ನನಗೆ. ಏಕೆಂದರೆ ಆ ಹ್ಯಾಪಿನೆಸ್ ನಾನು ಏನು ಹೊರಗಡೆ ಹುಡುಕ್ತಾ ಇದ್ನಲ್ವ, ಅದೆಲ್ಲ ನನ್ನಲ್ಲೇ ಇದೆ. ನಾನು ಏನು ಮಾಡ್ತಾಯಿದ್ದೆ ಗೊತ್ತಿಲ್ಲಾರ್ದಂಗೆ ಹೊರಗಡೆ ಎಲ್ಲ ನಾನು ಹುಡುಕ್ತಾ ಇದ್ದೆ. ಅಂದರೆ ನನ್ನ ಹಸ್ಬೆಂಡ್ ನನಗೆ ಹ್ಯಾಪಿನೆಸ್ ಕೊಡಬೇಕು, ನನ್ನ ಫ್ರೆಂಡ್ಸ್ ನನ್ನ ಜೊತೆ ಚೆನ್ನಾಗಿರಬೇಕು. ಅವ್ರು ಎಷ್ಟೇ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೂ ಕೂಡ ನಾನು ನನ್ನ ಆ್ಯಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ, ನನ್ನ ಒಪ್ಕೊಳ್ಳಿಲ್ಲ ಅಂದರೆ ನಾನು ಹೇಗೆ ಹ್ಯಾಪಿಯಿಂದ ಇರೋಕ್ಕಾಗುತ್ತೆ ಅಂತ ನಂಗೆ ರಿಯಲೈಸ್ ಆಯಿತು. ಆ್ಯಂಡ್ ಆ ಪ್ರೇಮ್ನಾಥ್ ಸರ್ನ ಮೀಟ್ ಮಾಡಿದ್ದು ಕೂಡ ಒಂದು ಮಿರಾಕಲ್ಲೇ ನನ್ನ ಲೈಫಲ್ಲಿ. ಅವ್ರು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಮನೆಗೆ ಹೋಗಿದ್ದೀವಿ, ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅಂದರೆ, ಎಷ್ಟೋ ವರ್ಷದಿಂದ ಅವ್ರು ನನಗೆ ಗೊತ್ತಿದ್ದಾರೆ. ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಕುತ್ಕೊಂಡು ಅವ್ರು ಏನೋ ಒಂದು ಇಂಟೆಂಟ್ ಕೊಟ್ಟರು. ಅವಾಗ ಏನು ಹೇಳಿದ್ರು ಅಂತ ನನಗೆ ನೆನಪಿಲ್ಲ. ಸೊ ಈ ಥರ ಬೇಬಿಗೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ, ಸರಿ ಕುತ್ಕೋ ಅಂತ ಹೇಳಿ ಮೆಡಿಟೇಷನ್ ಮಾಡಿಸಿದ್ರು. ಆ್ಯಂಡ್ ಹೇಳಿದರು, ನೀನು 21 days ಪ್ರತಿದಿನ ಮಾಡಬೇಕು ಅಂತ. ಸರಿ, ಅದೇ ರೀತಿಯಾಗಿ ನಾನು 21 days ನನ್ನ ಮೆಡಿಟೇಷನ್ ಮಾಡಿದಾಗ ವಿತಿನ್ 3 monthsಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಅದು ಕೂಡ ನ್ಯಾಚುರಲ್ ವೇಯಲ್ಲಿ ಈಸಿಯೆಸ್ಟ್ ವೇಯಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಇತ್ತು. ಯಾಕೆ ಈಸಿಯೆಸ್ಟ್ ಅಂತ ಇದ್ದೀನಿ ಅಂದರೆ, ನನ್ನ ಜೊತೆ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸ್ ಎಲ್ಲ ಕನ್ಸೀವ್ ಆಗಿದ್ದರು. ಅವರು ಹಲವಾರು ಹೆಲ್ತ್ ಇಶ್ಯೂಸು, ಥೈರಾಯ್ಡ್ ಪ್ರಾಬ್ಲಮ್ಸು, BP ಇಶ್ಯೂಸು. ನಾನು ಯಾವ ಥರ ಇದ್ದೆ ಅಂದರೆ, ನಾರ್ಮಲ್ ಪರ್ಸನ್, ಒಂದು ವಾಮಿಟಿಂಗ್ಸ್ ಇಲ್ಲ, ಒಂದು ನಾಸೆ ಇಲ್ಲ, ಒಂದು ದಿವಸನೂ ನನಗೇನಾಗಿಲ್ಲ, ಆರಾಮಾಗಿ ಆಫೀಸಿಗೆ ಹೋಗಿ ಬರ್ತಾಯಿದ್ದೆ. ಸೊ ಅವಾಗೂ ಕೂಡ ನಾನು ಮೆಡಿಟೇಷನ್ ಪ್ರತಿದಿನ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಯಾವ ರೀತಿ ನಾನು ಬೇಬಿ ಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿಯಾಗಿ ನನ್ನ ಬೇಬಿ ನಾರ್ಮಲ್ ಡೆಲಿವರಿಯಿಂದ ನನಗೆ ಬಂತು. ಸೊ ಇದೆಲ್ಲನೂ ಕೂಡ ನಾನು ಧ್ಯಾನದಿಂದನೇ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಸೊ ಆಗಿಂದ ನನಗೊಂದು ಅನಿಸೋಕ್ಕೆ ಸ್ಟಾರ್ಟ್ ಆಯ್ತು, ಅರೆ ನನ್ನ ಲೈಫ್ ಇಷ್ಟು ಚೆನ್ನಾಗಾಯ್ತಲ್ವಾ, ನಂತರ ಎಷ್ಟು ಜನ ಇರ್ತಾರೆ. ಪ್ರೇಮ್ನಾಥ್ ಸರ್ ಯಾವಾಗಲೂ ಅದಕ್ಕೆ ಹೇಳ್ತಾ ಇರ್ತಾರೆ, ನಿಮ್ಮ ಲೈಫಲ್ಲಿ ನಿಮಗೇನೋ ಒಂದು ಸಮಸ್ಯೆ ಬಂದಿದೆ ಅಂದರೆ ನಿಮಗೋಸ್ಕರ ಬಂದಿರಲ್ಲ, ನಿಮ್ಮ ಥರ ಎಷ್ಟೋ ಜನ ಇರ್ತಾರಂತೆ, ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರುತ್ತಂತೆ. ಯಾವಾಗ ನಾವು ಈ ಇಂಟೆನ್ಷನನ್ನು ನಾವು ಸ್ಟ್ರಾಂಗಾಗಿ ಮಾಡ್ಕೊತೀವೋ, ಯಾವುದೇ ಸಮಸ್ಯೆ ಆಗಿರ್ಬೋದು ಅದು ಬೇಗನೆ ಕ್ಲಿಯರ್ ಆಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು, ಎಕ್ಸ್ಪಿರಿಮೆಂಟ್ ಮಾಡಿ. ಸೊ ನನ್ನ ಲೈಫು ನಾನು ಚೇಂಜ್ ಮಾಡ್ಕೊಂಡಿದ್ದು ಹೀಗೆ, ಎಕ್ಸ್ಪಿರಿಮೆಂಟ್ ಮಾಡ್ತಾ ಓಕೆ ಈ ಏರಿಯಾದಲ್ಲಿ ಇಶ್ಯೂ ಇದೆನಾ, ನನಗಿದು ಚೆನ್ನಾಗಿ ಅನ್ನಿಸ್ತಾ ಇಲ್ವಾ, ನಾನು ಹೇಗೆ ಎಕ್ಸ್ಪಿರಿಮೆಂಟ್ ಮಾಡ್ಕೊಳ್ಳಿ. ಯಾವ ಥರ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೆ ಅಂದರೆ,
ಒಂದು ಸರಿ ಏನಾಯಿತು, ನಾನು ಸಡನ್ನಾಗಿ ನನ್ನ ವೆಯ್ಟ್ ಗೇನ್ ಆಗೋದೆ, ಆಲ್ಮೋಸ್ಟ್ 25 kgs ಫಾರ್ ನೋ ರೀಸನ್ಸ್. ನಾನು ಫುಡ್ಡಿ ಅಲ್ಲ, ಜಾಸ್ತಿ ತಿನ್ನಲ್ಲ, ಜಂಕ್ ಫುಡ್ಸ್ ತಿನ್ನಲ್ಲ, ಏನು ಚೇಂಜ್ ಆಯಿತೋ ಗೊತ್ತಿಲ್ಲ. 2 monthsಲ್ಲಿ ಆಲ್ಮೋಸ್ಟ್ 25 kgs ನಾನು ಜಾಸ್ತಿ ಆದೆ. ಸೊ ಆಗ ನಾನು ಟ್ರೈ ಮಾಡಿದ್ದೇ ಇಲ್ಲ. ವಾಕ್ ಹೋಗ್ತಾ ಇದ್ದೆ, ಜಿಮ್ಗೆ ಹೋಗ್ತಾ ಇದ್ದೆ, ಡಯಟ್ ಮಾಡಿದೆ. ಎಷ್ಟೇ ಮಾಡಿದ್ರೂ ಕೂಡ 3 months ಮಾಡಿದ್ರೂ ಕೂಡ ಗೆಸ್ ಮಾಡಿ ಒಂದು 100 grams ನಾನು ಕಮ್ಮಿ ಆಗಲಿಲ್ಲ. ಏನಪ್ಪ ಇದು, ನನಗೆ ಅದು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ನನ್ನ ಬಾಡಿ. ಯಾಕಂದರೆ ಜಾಸ್ತಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗ ಚಿಕ್ಕವನು, ಅವ್ನು ಇಟ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಪ್ರೇಮ್ನಾಥ್ ಸರ್ ಹತ್ರ ಮಾತಾಡಬೇಕಾದ್ರೆ ತುಂಬ ಹೆದರ್ಕೊಂಡೆ ನಾನು. ಸರ್ ಹತ್ರ ಕೇಳಬೇಕೋ ಬೇಡವೋ, ಪರವಾಗಿಲ್ಲ ಬೈಸ್ಕೊಂಡ್ರೂ ಪರವಾಗಿಲ್ಲ ಕೇಳೋಣ ಅಂತ ನಾನು ಹೇಳಿದೆ. ಸರ್ ಯಾಕೋ ವೇಟ್ ನನ್ನ ಕಮ್ಮಿ ಆಗ್ತಾಯಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ, ಎಲ್ಲ ಟ್ರೈ ಮಾಡಿದೆ, ಮೆಡಿಟೇಷನಲ್ಲಿ ನಾನು ಕಮ್ಮಿ ಮಾಡ್ಕೋಬೋದಾ? ಸರ್ ಯಾಕೆ ಕಮ್ಮಿ ಮಾಡ್ಕೋಬಾರ್ದು, ನಿನ್ನ ಥರ ತುಂಬ ಜನ ಇರ್ತಾರಲ್ವ, ಅವ್ರಿಗೆ ನೀನು ಹೆಲ್ಪ್ ಮಾಡಬೇಕಲ್ವ, ಸೊ ನೀನು ಟ್ರೈ ಮಾಡು ಅಂದ ತಕ್ಷಣ ನಾನು ಮೆಡಿಟೇಷನ್ ಕೂತ್ಕೊಂಡು ನಾನು ಒಂದೇ ಇಂಟೆಂಟ್ ಹಾಕ್ಕೊಂಡೆ. ಏನು ಅಂದರೆ ನನ್ನ ಹೈಟ್ಗೆ, ನನ್ನ ಏಜ್ಗೆ ನಾನು ಎಷ್ಟು ವೆಯ್ಟ್ ಇರಬೇಕು ಅಷ್ಟೇ ಇರಬೇಕು. ಸೊ ಇದಕ್ಕೆ ರಿಲೇಟೆಡ್ ಮಾಸ್ಟರ್ಸ್ ಯಾರ್ಯಾರು ಇದ್ದೀರಾ ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ ಅಂತ. ಏನೂ ಕಾಣಲಿಲ್ಲ. ಸರ್ ಕೇಳಿದೆ, ಸರ್ ಆನ್ಸರ್ ಬರ್ತಾ ಇಲ್ಲ. ಓಕೆ ನಿನ್ನ ಸೋಲ್ಗೆ ಕೇಳು, ಆನ್ಸರ್ ಬರಲಿಲ್ಲ. ಸರಿ ಕ್ವೆಶನ್ ಚೇಂಜ್ ಮಾಡ್ಕೊ, ಆನ್ಸರ್ ಬರೋವರೆಗೂ ಬಿಡಬೇಡ. ಯಾಕೆ ನನಗೆ ಆನ್ಸರ್ ಬರ್ತಾ ಇಲ್ಲ, ನಿನ್ನ ಬಾಡಿಗೆ ಕೇಳು ಅಂದರೆ ನನ್ನ ಬಾಡಿ ನಂಗೆ ಹೇಳ್ತಾಯಿತ್ತು, ನಿಂಗೆ ಯಾಕೆ ನಾನು ರೆಸ್ಪಾಂಡ್ ಮಾಡಲಿ, ಚಿಕ್ಕ ವಯಸ್ಸಿಂದ ನನ್ನನ್ನು ಇಷ್ಟು ರಿಜೆಕ್ಟ್ ಮಾಡ್ತಾ ಇದೆಯಾ, ಇಷ್ಟು ಹೇಟ್ ಮಾಡ್ತಾ ಇದೆಯಾ, ಏನೇ ಸಿಟ್ಟು ಬಂದರೂ ನನ್ನ ಮೇಲೆ ತೋರಿಸ್ತಾ ಇದ್ದೆ, ನನ್ನ ಆ್ಯಕ್ಸೆಪ್ಟೇ ಮಾಡಿಲ್ಲ, ನಾನು ಯಾಕೆ ನಿಂಗೆ ಹೆಲ್ಪ್ ಮಾಡಲಿ ಅಂತ. ಸೊ ಫಾರ್ ಅ ಮೂಮೆಂಟ್ ಹೆಂಗಾಯಿತು ಅಂದರೆ, ಚಿಕ್ಕ ವಯಸ್ಸಲ್ಲಿ ನಾನು ಏನೇನು ನನ್ನ ಬಾಡಿ ಜೊತೆ ಏನು ಕೆಟ್ಟದಾಗಿ ನಾನು ಟ್ರೀಟ್ ಮಾಡಿದ್ನಲ್ವ, ಉಪವಾಸ ಮಾಡೋದು, ತಿನ್ನಲಾದೆ ಮಳ್ಕೊಳೋದು, ಏನೇ ಸಿಟ್ಟು ಬಂದರೂ ಏನು ಮಾಡ್ತಾಯಿದ್ದೆ, ನಾನು ಮಿರರಲ್ಲಿ ಹೋಗಿ ನನಗೆ ಬೈಕೊತಾ ಇದ್ದೆ, ನಾನು ಚೆನ್ನಾಗಿಲ್ಲ, ನೀನು ಚೆನ್ನಾಗಿಲ್ಲ, ಅದಕ್ಕೆ ನಿನಗೆಲ್ಲರೂ ಇದೇ ಥರ ಮಾಡ್ತಾರೆ. ಸೊ ಎಲ್ಲ ನನ್ನ ಕಣ್ಮುಂದೆ ಬಂದಾಗ ಸೀರಿಯಸ್ಲಿ ಅದು ಒಂಥರ ನನ್ನ ಸೆಲ್ಫ್ ಚೆಕ್ ಅಂದಂಗೆ ನನಗೆ ಆಯಿತು. ನಂಗೆ ರಿಯಲೈಸ್ ಆಯಿತು, ಅರೆ ನಾನು ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದೆ ನನ್ನ ಜೊತೆ. ಇವಾಗ ಫಾರ್ ಎಕ್ಸಾಂಪಲ್, ನಮ್ಮ ಫ್ರೆಂಡ್ ಯಾರೋ ಒಂದು ಸಲ ಬಂದು ನಿಮಗೇನೋ ಬೈತಾರೆ, ನೀವು ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಅಲ್ವಾ? ಬಟ್ ಆದರೆ ಚಿಕ್ಕ ವಯಸ್ಸಿಂದ ಪ್ರತಿ ಕ್ಷಣ ನಾನು ಬೈಕೊಂತ ಬಂದಾಗ ನನ್ನ ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಯಿತ್ತು. ಸೊ ಅದೆಲ್ಲ ಬಿಲ್ಡಪ್ ಆಗಿ ಒಂದ್ಸಲ ಏನಾಯಿತು, ಔಟ್ಬಸ್ಟ್ ಆಗೋಯ್ತು. ಸೊ ಆಗ ನಾನು ರಿಯಲೈಸ್ ಮಾಡಿ ನಾನು ಪ್ರಾಮಿಸ್ ಮಾಡಿಕೊಂಡೆ, ಇನ್ಮೇಲೆ ಏನೇ ವರ್ಸ್ಟ್ ಸಿಚುವೇಶನ್ ಆಗಲಿ, ಏನೇ ಆಗಲಿ ನಾನು ಬೈಕೊಳಲ್ಲ, ನಿನ್ನ ನಾನು ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿಕೊಂಡು. ಆ್ಯಂಡ್ ಸರ್ ಕೇಳಿದ್ರು, ಓಕೆ ನಿನ್ನ ಬಾಡಿ ಇಷ್ಟು ಚೆನ್ನಾಗಿ ನಂಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಲ್ವಾ, ನೀನೇ ಕೇಳು, ಸೊ ನೀನು ಹೆಂಗಿರಬೇಕು. ಸೊ ನನ್ನ ಬಾಡಿಗೆ ರಿಕ್ವೆಸ್ಟ್ ಮಾಡಿದೆ ನಾನು, ಪ್ಲೀಸ್ ನಾನು ಹೆಂಗಿರಬೇಕು ಮತ್ತೆ ಅಂದರೆ, ನಿನ್ನ ಮಗುನ ನೀನು ಯಾವ ಥರ ನೋಡ್ಕೊತೀಯಲ್ವಾ ಆ ಥರ ನೀನು ನನ್ನ ನೋಡ್ಕೊ. ಸ್ನಾನ ಮಾಡಬೇಕಾದ್ರೆ ನಮ್ಮ ಸಣ್ಣ ಮಕ್ಳಿಗೆ ಯಾವ ಥರ ಸ್ನಾನ ಮಾಡಿಸ್ತೀವಿ ಹೇಳಿ, 1-2-3 ಸಲ ಫುಲ್ಲು ಕಾನ್ಸಂಟ್ರೇಷನ್ ಇಟ್ಕೊಂಡು ಕಣ್ಣಲ್ಲಿ ಹೋಗಬಾರ್ದು ಅಲ್ವಾ, ಆ ಥರ ಸ್ನಾನ ಮಾಡಿಸ್ತೀವಿ. ಅದೇ ನಾವು ಮಾಡಬೇಕಾದ್ರೆ ಒಂದೊಂದು ಸರಿ ಮುಖ ತೊಗೊಂಡಿದ್ದೀವೋ ಇಲ್ಲ ಅಂತ ನಮಗೆ ನೆನಪಿರಲ್ಲ, ಆಗುತ್ತಲ್ವ ಎಲ್ರಿಗೂ, ಅಂದರೆ ನಮ್ಮ ಫೋಕಸ್ ಎಲ್ಲೋ ಇರುತ್ತೆ. ಸೊ ಹಾಗೆ ನನ್ನ ಬಾಡಿ ಅದೇ ಹೇಳ್ತು, ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ಪ್ರೆಸೆಂಟ್ ಮೂಮೆಂಟ್ ಇಟ್ಕೊಂಡು ನಿನ್ನ ಬಾಡಿಗೆ ನೀನು ಗ್ರ್ಯಾಟಿಟ್ಯೂಡ್ ಹೇಳ್ಬೇಕು. ಅರೆ ನಾನು ಚೆನ್ನಾಗಿ ಓಡಾಡ್ತಾ ಇದ್ದೀನಿ, ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಲಗಬೇಕಾದ್ರೆ ನಮ್ಮ ಮಕ್ಳಿಗೆ ಯಾವ ಥರ ಮಲಗಿಸ್ತೀವಿ ನಾವು, ಲೈಟೆಲ್ಲ ಆಫ್ ಮಾಡಿ ಯಾವ ಶಬ್ದ ಬರ್ಲಾರ್ದಂಗೆ ಮಲಗಿಸ್ತೀವಲ್ವ, ಅದೇ ನಾವು ಮಲಗಬೇಕಾದ್ರೆ ಏನೆಲ್ಲ ಯೋಚನೆ ಮಾಡ್ತೀವಿ, ಮೊಬೈಲ್ ನೋಡ್ತೀವಿ, ಬೇಡವಾದೆಲ್ಲ ಅವಾಗಲೇ ಯೋಚನೆ ಬರುತ್ತೆ. ಅದಕ್ಕೆ ತುಂಬ ಜನಕ್ಕೆ ಸ್ಲೀಪಿಂಗ್ ಡಿಸಾರ್ಡರ್ ಇರುತ್ತೆ, ಬೇಗ ನಿದ್ದೆ ಬರಲ್ಲ ಮಲಗಿದ್ರೆ. ಯಾಕೆ, ಎಲ್ಲ ನಿಮ್ಮ ಬಾಕ್ಸನ್ನು ಅವಾಗ ಓಪನ್ ಮಾಡ್ತೀರಿ. ಸೊ ಅದಲ್ಲದೆ ಏನು ಹೇಳ್ತಾರೆ, 7:30ಗೆ ನಿಮ್ಮ ಮೊಬೈಲೆಲ್ಲ ನೀವು ಹೊರಗಡೆ ಇಟ್ಬಿಡ್ಬೇಕಂತೆ. ನಿಮ್ಮ ಧ್ಯಾನವನ್ನು ಮಾಡ್ತಾ ಮಲಗಿದಾಗ ಅಷ್ಟೇ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾರಿಗೆ ಚೆನ್ನಾಗಿ ನಿದ್ದೆ ಇರುತ್ತಲ್ವ ಅವ್ರಿಗೆ ಯಾವ ಆರೋಗ್ಯ ಸಮಸ್ಯೆ ಇರಲ್ಲ ಅಂತ. ಸೊ ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ಯಾವುದೋ ನಿಮ್ಮ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಲಿದೆ ಅಂತ ಅರ್ಥ. ಸೊ ಆ್ಯಂಡ್ ಏನು ಹೇಳ್ತು ನನ್ನ ಬಾಡಿ, ನಿನ್ನ ಮಗುಗೆ ನೀನು ಯಾವ ಥರ ಊಟ ಮಾಡಿಸ್ತೀಯ, ಫ್ರೆಶ್ ಆಗಲ್ವಾ, ಚಿಕ್ಕ ಮಗು ಅಂದರೆ ಮಧ್ಯಾಹ್ನದ್ದು ಕೂಡ ನಾವು ತಿನ್ಸಲ್ಲ. ಅದೇ ಮೇನ್ ಸ್ಪೆಷಲಿ ಲೇಡೀಸ್ ಏನು ಮಾಡ್ತೀವಿ ನಾವು, ರಾತ್ರಿ ಉಳಿದಿದ್ದು ಬೆಳಗ್ಗೆ ಉಳಿದಿದ್ದು ಏನೋ ಇರಲಿ ಬಿಡು, ಒಂದು ಸ್ವಲ್ಪ ಪಲ್ಯ ಇಲ್ಲ ನೋಡಿ, ಅಂದರೆ ಡಸ್ಟ್ಬಿನ್. ನಮ್ಮ ಬಾಡಿಯನ್ನು ನಾವು ಯಾವ ಥರ ಟ್ರೀಟ್ ಮಾಡ್ತಾ ಇದ್ದೀವಿ, ಒಂದು ಬಿನ್ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಇದು 3 ನೀನು ಫಾಲೋ ಮಾಡು ಅಂತ ಹೇಳ್ತು. ನಾನು ಆ್ಯಕ್ಸೆಪ್ಟ್ ಮಾಡಿದೆ. ಈ ಫಾಲೋ ಮಾಡಿ ವಿತಿನ್ 1 ಮಂತಲ್ಲಿ ನಾನು ಆಲ್ಮೋಸ್ಟ್ 12 kgs ನಾನು ಕಮ್ಮಿ ಆದೆ, ವಿತೌಟ್ ಫುಡ್ ಡಯಟ್, ವಿತೌಟ್ ಎಕ್ಸಸೈಸ್, ವಿತೌಟ್ ವಾಕಿಂಗ್, ಬರೀ ಮೆಡಿಟೇಷನ್ ಮಾಡ್ತಾ ನಾನು ಆ್ಯಕ್ಸೆಪ್ಟ್ ಮಾಡ್ತಾ. ಸೊ ನಮ್ಮಲ್ಲಿ ಎಲ್ಲ ಏನು
ವೇಟ್ ಗೇನ್ ಆಗಿದೆ ಅಂದರೆ ಫುಡ್ ಕಂಟ್ರೋಲ್ ಮಾಡ್ತೀವಿ. ಫುಡ್ಡಿಂದ ಅಷ್ಟೇ ನಾವು ಒಳಗಡೆ ತೊಗೊತಾ ಇರಲ್ಲ, ಹಲವಾರದನ್ನು ನಮ್ಮ ಒಳಗಡೆ ಹಾಕ್ಕೊತಾ ಇರ್ತೀವಿ, ಏನೇನೋ ಕೇಳಿಸ್ಕೊತಾ ಇರ್ತೀವಿ, ಏನೇನೋ ನೋಡ್ತಾ ಇರ್ತೀವಿ, ನಮ್ಮ ಎಮೋಷನ್ಸ್ನ ಒಳಗಡೆ ಹಂಗೆ ಸಪ್ರೆಸ್ ಮಾಡ್ತಾ ಇರ್ತೀವಿ. ಇವಾಗ ಅವ್ರು ಅದೇ ಹೇಳಿದ್ರಲ್ವ, ನಿಮ್ಮ ಎಮೋಷನ್ಸ್ನ ರಿಲೀಸ್ ಮಾಡಿ. ಸೊ ಈ ರೀತಿಯಾಗಿ ನಾನು ಪ್ರೇಮ್ನಾಥ್ ಸರ್ ಗೈಡೆನ್ಸಿಂದ ಹಲವಾರು ಎಕ್ಸ್ಪಿರಿಮೆಂಟ್ ಮಾಡೋ ನನಗೆ ಅವಕಾಶ ಸಿಕ್ತು. ಆ್ಯಂಡ್ ಐ ಆಮ್ ಸೋ ಲಕ್ಕಿ ಅಂತಲೇ ನಾನು ಹೇಳ್ತೀನಿ. ಏಕೆಂದರೆ ಪ್ರೇಮ್ನಾಥ್ ಸರ್ ಅಂತ ಗೈಡೆನ್ಸ್ ಸಿಕ್ಕಾಗ ನಮ್ಮ ಸ್ಪಿರಿಚುವಲ್ ಜರ್ನಿ ಈಸಿ ಆಗಿಬಿಡುತ್ತೆ. ಸೊ ನಾನು ಎಲ್ಲರಿಗೂ ಅದನ್ನೇ ಹೇಳೋದು, ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಈ ಥರ ನೀವು ಸೆಷನ್ಸ್ಗಳಿಗೆ ಅಟೆಂಡ್ ಮಾಡಿ. ಹಲವಾರು ಮಾಸ್ಟರ್ಸ್ ಜೊತೆ ಮೀಟ್ ಮಾಡೋಕ್ಕೆ ನಿಮಗೆ ಚಾನ್ಸ್ ಸಿಗುತ್ತೆ. ಅವಾಗ ಏನಾಗುತ್ತೆ, ನಮ್ಮೊಳಗಡೆ ಎಷ್ಟೋ ಕ್ವೆಶನ್ಸ್ ಇರ್ತಾವಲ್ವ, ಒಂದೊಂದಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನಾವು ಯಾರ ಜೊತೆ ಸ್ನೇಹ ಮಾಡ್ತೀವಲ್ವ, ನಾವು ಅವ್ರ ಥರನೇ ಆಗ್ಬಿಡ್ತೀವಂತೆ. ಸೊ ನೀವು ಚೇಂಜ್ ಆಗಬೇಕು ಅಂದರೆ ನಿಮ್ಮ ಸುತ್ತ ಇರೋರನ್ನ ಚೇಂಜ್ ಮಾಡ್ಕೋಬೇಕಂತ, ಅಂದರೆ ಅವರ ವ್ಯಕ್ತಿತ್ವ ಅಲ್ಲ, ಜನನೇ ನೀವು ಚೇಂಜ್ ಮಾಡ್ಕೋಬೇಕಂತ. ಸೊ ಸಜ್ಜನ ಸಾಂಗತ್ಯ ಮಾಡಿದಾಗ ನಿಮ್ಮ ನೋಡ್ತಾ ನಿಮ್ಮ ಇಂಪ್ರೂವ್ಮೆಂಟ್ ನಿಮ್ಮ ಬರುತ್ತೆ. ನಾವೆಲ್ಲರೂ ಖುಷಿಯಿಂದ ಇರಬೇಕಂತೀವಿ, ಆದರೆ ಅದರ ಪ್ರಯಾಣ ನಾವು ಬೆಳೆಸಲ್ಲ. ಸೊ ಈ ದಿನ ನಮಗೆಷ್ಟು ಅದ್ಭುತವಾದ ಅವಕಾಶ ಸಿಕ್ಕಿದೆ ಅಲ್ವಾ, ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ. ನಿಮಗೆ ಏನೇ ಡೌಟ್ ಇದ್ದರೂ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ನೀವು ಅನ್ಕೋಬಾರ್ದಾರೆ ಅವ್ರೇನು ಅನ್ಕೊತಾರೆ ಇವ್ರೇನು ಅನ್ಕೊತಾರೆ. ಸೊ ಅವಾಗೇನಾಗುತ್ತೆ, ನಮ್ಮನ್ನು ನಾವು ಹಿಡಿದಿಟ್ಕೊಂಡಂಗೆ ಆಗುತ್ತೆ. ಸೊ ಏನೇ ಡೌಟ್ಸ್ ಇದ್ರೂ ಏನೇ ಇದ್ರೂ ಎಕ್ಸ್ಪ್ರೆಸ್ ಮಾಡಿದಾಗ ನಮ್ಮ ಫ್ಲೋನೂ ಅದೇ ಥರ ಇರುತ್ತೆ. ಸೊ ಹೀಗೆ ಧ್ಯಾನ ಸಾಧನೆ ಮಾಡ್ತಾ ಒಂದೊಂದಾಗಿ ನನ್ನ ಭಯನ ನಾನು ಕಮ್ಮಿ ಮಾಡಿಕೊಂಡೆ, ನನ್ನ ಇನ್ಸೆಕ್ಯೂರಿಟಿಯನ್ನು ಕಮ್ಮಿ ಮಾಡಿಕೊಂಡೆ. ಆ್ಯಂಡ್ ನನಗೆ ರಿಯಲೈಸ್ ಆಯಿತು, ಲೋನ್ಲಿನೆಸ್ ನಮಗೆಲ್ಲರಿಗೂ ಕಾಡ್ತಾ ಇರುತ್ತಲ್ವ, ಅನಿಸುತ್ತೆ ಯಾಕೆ ಅಂತ. ನಾವು ಒಂದು ಕಂಪ್ಯಾನಿಯನ್ ಬೇಕು ಅಂತ ಅನ್ಕೊತಾ ಇರ್ತೀವಿ. ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ನಿಮಗೆ ದ ಕ್ಯೂರ್ ಫಾರ್ ಲೋನ್ಲಿನೆಸ್ ಏನು ಅಂದರೆ ಕಂಪ್ಯಾನಿಯನ್ಶಿಪ್ ಅಲ್ಲ ಅಂತೆ. ನೀವು ಯಾವಾಗ ರಿಯಲೈಸ್ ಆಗ್ತೀವಲ್ಲ, ಯು ಡೋಂಟ್ ನೀಡ್ ಎನಿಬಡಿ ಅಂತ, ಅದೇ ನಿಮಗೆ ದ ರಿಯಲ್ ಕ್ಯೂರ್ ಅಂತ. ಸೊ ಅದು ಯಾವಾಗ ಆಗುತ್ತೆ, ನೀವು ಮೆಡಿಟೇಷನ್ ಮಾಡಿದಾಗ, ನಿಮ್ಮ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಿದಾಗ. ಸೊ ನನ್ನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ತಾ ಸ್ಟಾರ್ಟ್ ಮಾಡಿದಾಗ ಈ ಲೋನ್ಲಿನೆಸ್ ಕೂಡ ನನಗೆ ಕಮ್ಮಿ ಆಗ್ತಾ ಹೋಯಿತು. ಸೊ ನಮ್ಮ ಫ್ರೆಂಡ್ಸ್ ನಮ್ಮನ್ನು ಸ್ವಲ್ಪ ಕ್ರಿಟಿಸೈಸ್ ಮಾಡ್ಬೋದು, ಏನಾದರೂ ಅಂದಾಗ ಸ್ವಲ್ಪ ಹೀಯಾಳಿಸ್ಬೋದು, ಆದರೆ ನಮ್ಮೊಳಗಡೆ ಇರೋ ನಮ್ಮ ಫ್ರೆಂಡ್ ಯಾವಾಗಲೂ ಏನೇ ಕಷ್ಟ ಬಂದರೂ ನಮ್ಮನ್ನು ಕೈ ಬಿಡೋಲ್ಲ. ಸೊ ನಿಮ್ಮ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಬೇಕು. ಸೊ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಬರೀ ನಾನು ಧ್ಯಾನ ಮಾಡ್ತೀನಿ, ಬೆಳಗ್ಗೆಯಿಂದ ಹಂಗೆ ಇರ್ತೀನಿ ಅಂದರೆ ನಿಜವಾಗ್ಲೂ ಏನೂ ಚೇಂಜ್ ಆಗಲ್ಲ. ಸೊ ಒಂದೊಂದಾಗಿ ನಮಗೆ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಓಕೆ, ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ತುಂಬ ಸಿಟ್ಟು ಮಾಡ್ಕೊತಾ ಇದ್ದೀನ, ಗೊತ್ತಿಲ್ಲಾರ್ದಂಗೆ ಪಕ್ಕದಿರೋ ವ್ಯಕ್ತಿಗೆ ಹರ್ಟ್ ಆಗೋ ಥರ ಮಾತಾಡ್ತಾ ಇದ್ದೀನ, ಅಥವಾ ಯಾವ ಥರ ಆಹಾರ ತಿಂತಾ ಇದ್ದೀನಿ. ಯಾವಾಗ ಮೆಡಿಟೇಷನ್ ಮಾಡ್ತಾ ಈ ಥರ ಸೆಲ್ಫ್ ಚೆಕ್ ನಾವು ಮಾಡ್ತಾ ಹೋಗ್ತೀವೋ ಆಗಲೇ ಸ್ಪಿರಿಚುವಲ್ ಗ್ರೋತ್ ತುಂಬ ಆಗುತ್ತೆ. ಸೊ ಅದನ್ನು ನಾವು ಕೇಳ್ತಾ ಇರ್ತೀವಿ, ಮೇಡಮ್ ನಾನು ತುಂಬ ಧ್ಯಾನ ಮಾಡ್ತೀನಿ, ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗಿಲ್ಲ. ಯಾಕೆ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೊಳ್ಳಿಲ್ಲ. ಸೊ ಒಂದು ದಿನಕ್ಕೆ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಏನೂ ಹೇಳಲ್ಲ. ಓಕೆ, ಇವತ್ತೊಂದು ಕ್ಲಾಸ್ ಕೇಳಿರ್ತೀರ, ತುಂಬ ಚೆನ್ನಾಗಿ ಅನಿಸಿರುತ್ತೆ, ಅದರಲ್ಲಿ ಒಂದು ಪಾಯಿಂಟ್ ತೊಗೋಬೇಕು, ಇವತ್ತು ನಾನು ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಸೊ ಡೈಲಿ ಒಂದೊಂದನ್ನು ಈ ಥರ ಮಾಡ್ತಾ ಹೋದಾಗ 1 ಇಯರಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ, ಅರೆ ನಾನೇ ಇಷ್ಟು ಚೆನ್ನಾಗಿ ನನ್ನ ಲೈಫ್ನ ಇಂಪ್ರೂವ್ ಮಾಡ್ಕೊಂಡ ಅಂತ. ಸೊ ಇದೇ ಥರ ಮಾಡ್ತಾ ನನ್ನ ಲೈಫನ್ನು ನಾನು ಚೇಂಜ್ ಮಾಡಿಕೊಂಡೆ. ಹೋಪ್ ನಿಮಗೆಲ್ಲರಿಗೂ ನಿಮಗೆ ಬೇಕಾದಂಥ ಆ ಗೈಡೆನ್ಸ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧ್ಯಾನ ಪಿತಾಮಹ ಸುಭಾಷ್ ಪತ್ರಿಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಮತ್ತು ಇಲ್ಲಿಗೆ ಬಂದ ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕರಿಸುತ್ತಾ, ನನ್ನ ಒಂದು 2 ನನಗೆ ಆದ ಅನುಭವಗಳನ್ನು ಈಗ ಸ್ಪಾಟಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕಾಗಿ ನಾನು ಈ ಒಂದು ಇದರಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಗೆ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊತೀನಿ. ತುಂಬ ಅನುಭವ ಆಗಿದೆ ನನ್ನ ಜೀವನದಲ್ಲಿ. ಧ್ಯಾನಕ್ಕೆ ಬಂದ ಮೇಲೆ ಸುಮಾರು 2 ವರ್ಷಗಳ ಕಾಲದಿಂದ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಎಲ್ಲ ರೀತಿಯಿಂದ ನಮಗೆ ಒಳ್ಳೆಯದಾಗಿದೆ. ನನ್ನ ಹೆಸರು ಸುಭಾಷ್ ಮರಿಕೇರಿ ಅಂತ. ನಾವು ಮೂಲತಃ ಯಾದಗಿರಿ ಜಿಲ್ಲೆಯವರು. 2 ವರ್ಷದಿಂದ ನಮಗೆ ಧ್ಯಾನ ಪರಿಚಯ ಆಯಿತು. ವಿರೂಪಾಕ್ಷ ಅವರು ಹಾಗೆ ಇನ್ನೂ ಅನೇಕ ಸ್ನೇಹಿತರ ಮೂಲಕ ನಾವು ಧ್ಯಾನ ಮಾರ್ಗಕ್ಕೆ ಬಂದಿದ್ದೆ. ಬಿಫೋರ್ ಮೆಡಿಟೇಷನ್ನು ಭಯ, ಆತಂಕ, ಕನ್ಫ್ಯೂಸ್ ಮೈಂಡು ಮತ್ತು ನೆಗೆಟಿವ್ ಥಾಟ್ಸು ಇದೆಲ್ಲ ಇತ್ತು. ಯಾವುದೊಂದು ಕ್ಲಾರಿಟಿ ಇರಲಿಲ್ಲ ಮೈಂಡು. ಆಫ್ಟರ್ ಮೆಡಿಟೇಷನ್ ಪ್ರತಿಯೊಂದರಲ್ಲಿ ಸ್ಪಷ್ಟತೆ ಇದೆ, ಭಯ ಇಲ್ಲ, ಮಾನಸಿಕ ಗೊಂದಲ ಇಲ್ಲ, ನಕಾರಾತ್ಮಕ ಗುಣಗಳಿಲ್ಲ, ಹಿಡಿದ ಕೆಲಸ ಬಿಡಲ್ಲ. ಇಷ್ಟು ಒಂದು ಚೇಂಜಸ್ ಆಗಿದೆ ಲೈಫಲ್ಲಿ. ಈಗ ಯಾವುದಕ್ಕೂ ಹೆದರಿಕೆ ಅನ್ನೋದಿಲ್ಲ. ಒಂದು ಕ್ಲಿಯರ್ ಥಾಟ್ಸ್ ಇದೆ,
ಡಿಸಿಷನ್ ಮೇಕರ್ ಆಗಿದ್ದೀನಿ. ವೈಯಕ್ತಿಕವಾಗಿ ಮತ್ತು ಉದ್ಯೋಗದಲ್ಲಿ, ವೈಯಕ್ತಿಕ ಕುಟುಂಬ ವಿಷಯಗಳಲ್ಲಿ ಎಲ್ಲ ರೀತಿಯ ಕೆಲವೊಂದು ಆಗದೆ ಕೆಲಸಗಳನ್ನು ಆಗಿದೆ. ಕೆಲವೊಂದು ಮುಂಚೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಭಯ ಬೀಳ್ತಿದ್ದೆ, ಅರ್ಧಕ್ಕೆ ನಿಲ್ಲಿಸ್ಬಿಡ್ತಿದ್ದೆ. ಆಫ್ಟರ್ ಮೆಡಿಟೇಷನ್ ಬಂದಮೇಲೆ ನಾನು ಅದು ಡಿಸಿಷನ್ ತೊಗೊಂಡ್ಮೇಲೆ ಅದಕ್ಕೆ ಅಲ್ಲೇ ಹಂಗೆ ಪರಿಹಾರ, ಹಂಗೆ ಸ್ಟೆಪ್ ಬೈ ಸ್ಟೆಪ್ಪೇ ಪರಿಹಾರ ಬರ್ತಾನೆ ಇರುತ್ತೆ. ಹಂಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದು ನಮ್ಮದೊಂದು ಜಮೀನದೊಂದು ಪ್ರಾಬ್ಲಮ್ ಇತ್ತು, ಒಂದು 10 ಇಯರ್ಸ್ದಿಂದ ಹಂಗೆ ಪೆಂಡಿಂಗ್ ಇತ್ತು. ಯಾರೂ ಕೋಪ್ರೇಷನ್ ಮಾಡ್ತಿರಲಿಲ್ಲ. ಅದು ಒಂದು ವಾಟ್ನಿ ಅದು ಇದು ಅಂತೇಳಿ ಇರ್ತೀವಲ್ಲ, ಅದು ಯಾರೂ ಮಾಡೋ ಕೋಪ್ರೇಷನ್ ಮಾಡ್ತಿಲ್ಲ. ಎದುರಿಸೋರೆಲ್ಲ ಊರಿಗೆ ಹೋದರೆ ಅದು ಆಗಲ್ಲ, ಮಾಡಲ್ಲ, ಹಾಗೆ ಹೀಗೆ ಅಂತೇಳಿ. ನನಗೆ 0 ಎಕ್ಸ್ಪೀರಿಯನ್ಸ್ ಆ ಫೀಲ್ಡ್, ನನಗೇನು ಗೊತ್ತಿಲ್ಲ. ಅವ್ರು ಹೇಳಿದ ತಕ್ಷಣ ಮತ್ತೆ ಬೆಂಗಳೂರು ವಾಪಸ್ ಹೊರಡು ಬರ್ತಿದ್ದೆ. ಮತ್ತೆ 2 ವರ್ಷ ಹಾಗೆ ಪೆಂಡಿಂಗ್ ಇರೋದು. ನಮ್ಮ ಅಣ್ಣ ತಮ್ಮದರು ಹಾಗೆ ಮಾಡೋರು. ಅಲ್ಲಿ ಆಫೀಸರ್ಸು ಹಂಗೆ, ಅವರು ಆಫೀಸರ್ಸ್ ಎಲ್ಲ ಅವ್ರು ಎದುರಿಸೋರು, ಹಾಗೆ ಇದೆ ಹೀಗಿದೆ ಅಂತೇಳಿ. ಸೊ ಮತ್ತೆ ನಾನು ಧ್ಯಾನಕ್ಕೆ ಬಂದು ಅಲ್ಲಿ ಒಂದು ನನ್ನ ಕ್ಲಾರಿಟಿ ಸಿಕ್ತು. ಈ ಸಲ ನೀನು ಹೋಗು, ಸ್ಟಾರ್ಟ್ ಮಾಡು, ನಾನು ಹಿಂದೆ ಇದ್ದಿದ್ದೀನಿ, ಅದು ಆಗತ್ತೆ ಅಂತ ಏನೋ ಒಂದು ಮೆಸೇಜ್ ಬಂತು. ಹೋದೆ, ಸ್ಟೆಪ್ ಬೈ ಸ್ಟೆಪ್ ಡೈರೆಕ್ಟ್ ಆಫೀಸರ್ಸ್ ನಾನೇ ಮೀಟ್ ಮಾಡಿದೆ. ಅಲ್ಲಿ ಏನೇನು ಮಾಡಬೇಕು ಮಾತಾಡಿದೆ. ಕರೆಕ್ಟಾಗಿ ಒಂದು 5-6 ತಿಂಗಳಿಂದ ಫಾಲೋ ಅಪ್ ಮಾಡಿ ಎಲ್ಲ ಕ್ಲಿಯರಾಗಿ ಎಲ್ಲ ನಮ್ಮ ಹೆಸರಲ್ಲೇ ಡಾಕ್ಯುಮೆಂಟ್ ಎಲ್ಲ ಆಗಿದೆ. ಇದು ಬಿಗ್ ಇಶ್ಯೂ, ಒಂದು ದೊಡ್ಡ ಅಚೀವ್ಮೆಂಟ್ ಇದು. ಅಷ್ಟೇ ಸರ್ ನನ್ನ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರೋದು. ಜ್ಯೋತಿ, ನನ್ನ ಹೆಸರು ಜ್ಯೋತಿ ಅಂತ. ಎಲ್ಲರಿಗೂ ನಮಸ್ತೆ. ಸೊ ನಾನು ಅಷ್ಟೊಂದು ಧ್ಯಾನದ ಬಗ್ಗೆ ನನಗೆ ಅರಿವಿರಲಿಲ್ಲ. ಸೊ ಲಾಸ್ಟ್ 1-2 ಮಂತ್ಸ್ ಬ್ಯಾಕ್ ನಾನು ಕಟಕ್ಪುರ ಪಿರಮಿಡ್ ವ್ಯಾಲಿ ಹೋದ್ಮೇಲೆ ಸ್ವಲ್ಪ ನನಗೆ ನನಗೂ ಮೈಂಡ್ ತುಂಬ ಫೋಕಸ್ ಇರಲಿಲ್ಲ ಮುಂಚೆ, ಧ್ಯಾನಕ್ಕೆ ಹೋಗೋದಕ್ಕೆ ಮುಂಚೆ. ಆ್ಯಂಡ್ ಇವಾಗ ನನಗೆ ಫೋಕಸ್ ಬಂದಿದೆ. ಆ್ಯಂಡ್ ನಾನು ಯಾವಾಗಲೂ ನನ್ನ ಖುಷಿನ ಬೇರೆ ಎಲ್ಲ ಕಡೆ ಹುಡುಕ್ತಿದ್ದೆ. ಇವ್ರ ಜೊತೆ ಇದ್ದರೆ ಖುಷಿ ಇರ್ಬೋದಾ, ಇಲ್ಲಿದ್ದರೆ ಖುಷಿ ಇರ್ಬೋದಾ, ಇಲ್ಲಿದ್ದರೆ ನಾನು ಖುಷಿಯಾಗಿರ್ತೀನಿ. ಬಟ್ ಫೈನಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಮ್ಮಲ್ಲೇ ಇದೆ ಎಲ್ಲ ಖುಷಿ ಅಂತ. ಸೊ ಇವಾಗ ನಂಗೆ ಮುಂಚೆ ಎಲ್ಲ ಇತ್ತು, ಭಯ ಇತ್ತು. ಇವರಿಲ್ಲ ಅಂದರೆ ಇರೋಕ್ಕಾಗಲ್ಲ, ಇವರಿಲ್ಲ ಅಂದರೆ ಯಾರೋ ಒಬ್ಬರು ಡಿಪೆಂಡೆನ್ಸಿ ಆ ಥರ ಎಲ್ಲ ಇತ್ತು. ಬಟ್ ಇವಾಗ ನನಗೆ ಯಾರಿಲ್ಲ ಅಂದರೂ ಐ ಕ್ಯಾನ್ ಲೀವ್ ಮೈ ಲೈಫ್ ಅಂತ. ಸೊ ಧ್ಯಾನಕ್ಕೆ ಬಂದಮೇಲೆ ಯಾರಿಲ್ಲ ಅಂದ್ರೂ ನಾನು ಇರ್ಬೋದು, ಆ ಥರದ್ದು ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನಾನು ಯಾವಾಗಲೂ ಅಂದ್ಕೊತಿದ್ದೆ, ಲೈಕ್ ತುಂಬ ನೋವಾದಾಗ, ತುಂಬ ಮನುಷ್ಯನಿಗೆ ಒಂದು ಲೋ ಲೆವೆಲ್ ಅಂತ, ತುಂಬ ನೋವನ್ನ ಅನುಭವಿಸಿ ಒಂದು ಲೋ ಲೆವೆಲ್ ಅಂತ ಹೋಗ್ತಾರಲ್ವ. ಸೊ ಅಲ್ಲಿ ನಮಗಿನ್ನು ಆಗ್ತಿಲ್ಲ ಲೈಫು, ನಮಗಿನ್ನೇನು ಮಾಡೋಕ್ಕಾಗ್ತಿಲ್ಲ, ಆ ಥರದ್ದು ಎಲ್ಲರಿಗೂ ಒಂದಷ್ಟು ನೋವಿಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅಂಥ ಟೈಮಲ್ಲಿ ಈ ಧ್ಯಾನಕ್ಕೆ ಹೋಗೋದ್ರಿಂದ ನಮಗಿನ್ನ ಇವಾಗ ಲೈಫ್ ಸ್ಟಾರ್ಟ್ ಆಗ್ತಿದೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ್ಯಂಡ್ ತುಂಬ ಅಷ್ಟೇ ಧ್ಯಾನದಿಂದ ಅಷ್ಟೇ ನನ್ನ ಪ್ರಕಾರ ಧ್ಯಾನ ಅಂದರೆ ಲೈಕ್ ನಿಸ್ವಾರ್ಥದಿಂದ ಲೈಫ್ನ ಲೀಡ್ ಮಾಡಿ ಒಂದಷ್ಟು ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿಕೊಂಡು ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಬೋದು ಅಷ್ಟೆ. ಸೊ ನಾನು ಇವಾಗೇ ಸ್ಟಾರ್ಟ್ ಮಾಡಿರೋ ಧ್ಯಾನ. ಬಟ್ ನನಗೆ ಒನ್ ಟೈಮ್ ಪಿರಮಿಡ್ ಹೋದಾಗ ಅನ್ನಿಸ್ತು, ದಿಸ್ ಇಸ್ ದ ರೈಟ್ ಪ್ಲೇಸ್ ನನಗೆ. ಎಲ್ಲ ಕನ್ಫ್ಯೂಷನ್ಸು ಎಲ್ಲ ಏನು ಮಾಡಬೇಕು ಲೈಫಲ್ಲಿ, ಇದು ಮಾಡಬೇಕಾ ಅದು ಮಾಡಬೇಕಾ ಏನು ಮಾಡಬೇಕು, ಎಲ್ಲದಕ್ಕೂ ಪರಿಹಾರ ಧ್ಯಾನ ಮಾಡಬೇಕು ಅಂತ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇನ್ನು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ನಾನು 2 ಮಂತ್ಸ್ ಬ್ಯಾಕ್ ಒಂದು ಸರಿ ಹೋಗಿದ್ದಷ್ಟೇ ಪಿರಮಿಡ್ಗೆ. ಸೊ ನನಗದು ಕಂಪ್ಲೀಟ್ ಎನರ್ಜಿ ನನ್ನ ಬಾಡಿನಲ್ಲಿ ಯಾವ ಥರ ಅದು ನನ್ನ ಪಾಸಿಟಿವ್ ಚೇಂಜಸ್ ಆಯಿತು ನನ್ನ ಬಾಡಿನಲ್ಲಿ ಅಂತಂದರೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗುತ್ತೆ. ಅದು ಪಿರಮಿಡ್ ನನಗೆ ನನಗೊಂಥರ ಇದೇನೇ ಲೈಫ್, ದಿಸ್ ಇಸ್ ವಾಟ್ ಲೈಫ್ ಅಂತ ನನಗೆ ತುಂಬ ಪಾಸಿಟಿವ್ ಫೀಲ್ ಆಯಿತು. ನನ್ನಲ್ಲಿ ಎಲ್ಲ ಥರ ಎನರ್ಜಿ ಇದೆ. ನಾನು ಎಲ್ಲೋ ಒಂದು ಸಣ್ಣ ಮೈನಸ್ ಪಾಯಿಂಟಿಂದ ಅಥವಾ ಏನೋ ನನ್ನಲ್ಲಿರೋ ಒಂದು ಇದರಿಂದ ನನ್ನನ್ನೇ ನಾನು ಇದು ಮಾಡ್ಕೊಂಡಿದ್ನ, ಎಲ್ಲೋ ಒಂದು ಕಡೆ ಬ್ಲಾಕ್ ಮಾಡ್ಕೊಂಡಿದ್ನ ಅಂತ ಅನ್ನಿಸ್ತು. ಆಮೇಲೆ ಅನ್ನಿಸ್ತು ಯಾವಾಗ ನಮ್ಮಲ್ಲಿ ನಾವು ಖುಷಿನ ನೋಡ್ತೀವಿ, ಧ್ಯಾನದಿಂದ ನಾವು ಯಾವಾಗ ನಮ್ಮಲ್ಲೇ ನಾವು ಖುಷಿನ ನೋಡ್ತೀವಿ, ಎಲ್ಲನೂ ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಶುರು ಆಯಿತು ನನಗೆ ಲೈಫಲ್ಲಿ. ಈ ಲೈಫ್ ಎಲ್ಲರೂ ಅವ್ರವ್ರ ದಾರಿಯಲ್ಲಿ ಕರೆಕ್ಟಾಗಿದ್ದಾರೆ. ನಮ್ಮ ದಾರಿಯಲ್ಲಿ ನಾವು ಹೆಂಗೆ ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಬೇಕು, ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಅಷ್ಟೇ. ಥ್ಯಾಂಕ್ ಯು ಸರ್. ನನಗೆ ನೋಡಿದ ತಕ್ಷಣ ಒಂದು ಪಾಸಿಟಿವ್ ಫೀಲ್ ಆಯಿತು. ಎಟ್ಲೀಸ್ಟ್ ನಮಗೊಂದು ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ಸೆಂಟರ್ ಇದೆ ಅಲ್ಲ, ಒಂದು ಜನಗಳಿಗೆ ನನಗೆ ಅನ್ನಿಸ್ತಿದ್ದು ಇಲ್ಲಿ ಬರ್ತಾ ಇರ್ಬೋದಲ್ವ. ನನಗೆ ಯಾವಾಗಾದರೂ ತುಂಬ ನೆಗೆಟಿವ್ ಫೀಲ್ ಆದರೆ ಅಥವಾ ಏನಾದರೂ ಒಂದಾದರೆ ಐ ಕ್ಯಾನ್ ಟೇಕ್ ದಿಸ್ ಎನರ್ಜಿ ಅಂತ ಒಂದು ಪಾಸಿಟಿವ್ ಫೀಲ್ ಆಯಿತು.
ಓಕೆ ಈ ಥರದಿನ ಒಂದಷ್ಟು ಧ್ಯಾನ ಸೆಂಟರ್ಗಳಾಗಲಿ ಪಿರಮಿಡ್ಗಳಾಗಲಿ ಎಲ್ಲ ಜನಗಳಿಗೂ ಇದರಿಂದ ಯೂಸ್ಫುಲ್ ಇದೆ, ಯೂಸ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. PMC ಚಾನೆಲ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ತುಂಬ ದೊಡ್ಡ ಧ್ಯಾನಿ ಏನಲ್ಲ. ಧ್ಯಾನ ಮಾಡಬೇಕು ಅಂತ ನಾನು 14-15 ವರ್ಷದಿಂದನೂ ತುಂಬ ಪ್ರಯತ್ನ ಪಟ್ಟಿದ್ದೆ. ಬಟ್ ಅದು ತುಂಬ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಸೊ ಅದು ಧ್ಯಾನ ಮಾಡಬೇಕು ಅಂತ ನಮಗೆ ಸುರೇಶ್ ಬ್ರದರ್ ಅವರು ನಮಗೆ ತುಂಬ ಧ್ಯಾನ ಕಲಿಸಿದ್ರು ಆ ಟೈಮಲ್ಲೂ. ಬಟ್ ಅದು ನಾವು ಏನು ಸೀರಿಯಸ್ನೆಸ್ ತೊಗೊಂಡಿರಲಿಲ್ಲ. ಆಮೇಲೆ ಕರೋನಾ ಬಂದಿದ್ದ ಟೈಮಲ್ಲಿ ಎಲ್ರಿಗೂ ಕಷ್ಟ ಆಯಿತು ಜೀವನ. ಸೊ ಆವಾಗ ನಾವು ಧ್ಯಾನ ಮಾಡಲೇಬೇಕು ಅಂತ ಎಲ್ಲ ಕಲ್ತಿದ್ದೀವಿ ಆ ಟೈಮಿಂದ. ಸೊ ಇವಾಗ ಧ್ಯಾನದಲ್ಲಿ ಹೇಳಬೇಕು ಅಂದರೆ ಒಂದು ಶಿವ ಅಂತ ಹೇಳ್ಬೋದು ಅಲ್ವಾ. ಆ ಶಿವನ ಸ್ವರೂಪದಿಂದನೇ ನಮಗೆ ಸುರೇಶ ಬ್ರದರ್ ಅವರು ಸ್ವಲ್ಪ ಧ್ಯಾನ ಎಲ್ಲ ಹೇಳ್ಕೊಟ್ಟಿದ್ರು. ಬಟ್ ನಾವೇನಂದರೆ ದೇವಿ ಆರಾಧನೆ ಮಾಡೋರು. ಸೊ ನಮಗೇನಂದರೆ ಸುರೇಶ್ ಅವ್ರ ಪತ್ನಿ ಮಧು ಅವರಿಂದ ಆ ಆರಾಧನೆ ಶುರುವಾಗಿದೆ. ಸೊ ಅಪ್ಪನಿಗೆ ನಾವು ಏನಾದರೂ ಕೇಳಬೇಕಂದ್ರೆ ಹೇಗೆ ಮನಸ್ಸಲ್ಲಿ ಎಷ್ಟು ಮುಜುಗರದಿಂದ ಕೇಳ್ತೀವಿ, ಅಯ್ಯೋ ಹೇಳೋದೋ ಬೇಡವೋ ಅಂತ. ಅದೇ ಅಮ್ಮ ಆದರೆ ನಾವು ಎಲ್ರಿಗೂ ಈಸಿಯಾಗಿ ಬಂದುಬಿಡುತ್ತೆ ಹೇಳಲಿಕ್ಕೆ. ಸೊ ಆ ಥರದ ಒಂದು ಮನಸ್ಪೂರ್ವಕವಾಗಿ ನಾನು ಮದುಗೆ ಹೇಳ್ತಾ ಇದ್ದೀನಿ. ಸೊ ನಾವೇನಂದರೆ ಅಪ್ಪನಿಗೆ ಕೇಳೋಕ್ಕೇನೂ ಆಗಲ್ಲ. ಸೊ ಅಮ್ಮನ ಮುಖಾಂತರದಿಂದ ಈಸಿಯಾಗಿ ನಾವು ಹೇಗೆ ತೊಗೊಳ್ತೀವೋ ಆ ರೀತಿ ನನ್ನ ಧ್ಯಾನದಲ್ಲಿ ನಂದು ಎಕ್ಸ್ಪೀರಿಯೆನ್ಸು ಒಂದು ಅಮ್ಮನ ರೂಪಲ್ಲಿ ನಾನು ತೊಗೊಂಡಿದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.